ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವ್ಯೂಹ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾತನಾಡಲಿದ್ದಾರೆ ತುಮಕೂರು ನಗರದ ಜೆಡಿಎಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಎನ್ ಗೋವಿಂದರಾಜರವರು. ಸರ್ ನಮಸ್ಕಾರ. 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 ತುಮಕೂರು ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ವರಿಷ್ಠ ಎಚ್ ಡಿ ದೇವೇಗೌಡರು ಕಣದಲ್ಲಿರೋದು ಎಷ್ಟರ ಮಟ್ಟಿಗೆ ಸೂಕ್ತ? ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಮಾಜಿ ಪ್ರಧಾನಿ ಹಾಗೂ ಮುಖ್ಯಮಂತ್ರಿ ಆಗಿದ್ದವರು. ಅವರು ನಮಗೆ ಇಲ್ಲಿ ಬಂದಿರೋದು ತುಮಕೂರು ಜಿಲ್ಲೆಗೆ ನಾಮಿನೇಷನ್ ಮಾಡಿರೋದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಯಾವ ರೀತಿಯಲ್ಲಿ ಸರ್? ಯಾವ ರೀತಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ಹಿಂದೆ ಒಂದು 40 ವರ್ಷದಿಂದ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆಗಳು ನಡ್ಕೊಳ್ತಾನೆ ಬರ್ತಾ ಇದ್ದಾರೆ. BJPಯವರು ಎಲ್ಲರೂ ಅವ್ರ ಕಡೆಯಿಂದಲೂ ಗೆದ್ದುಗಂಟ ಬರ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಯಿತು. ಬೆಂಗಳೂರಿಗೆ ತುಂಬ ನಿಯರೆಸ್ಟ್ ಯಾವುದಾರ ಜಿಲ್ಲೆ ಇದೆ ಅಂದರೆ ಬೆಂಗಳೂರು ಜಿಲ್ಲೆಗೆ ಅದು ತುಮಕೂರು. ಬೆಂಗಳೂರಷ್ಟೇ ಒಂದು ಅಭಿವೃದ್ಧಿ ಆಗಬೇಕಾಯಿತು. ಕೆಲವು ಕಾರಣಗಳು, ಸಂಸತ್ ಸದಸ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು 40 ವರ್ಷದಿಂದ ಇದು ಅಭಿವೃದ್ಧಿ ಆಗಿಲ್ಲ. ತಮ್ಮ ರಾಜಕೀಯ ಗುರುಗಳಾದ ಸಂಸದ ಮುದ್ದಾನಮೇಗೌಡರು ಕಳೆದ ಬಾರಿ ಸಂಸದರಾಗಿದ್ರು. ಅವರೊಟ್ಟಿಗೆ ತಮಗೆ ಅವಿನಾಭಾವ ಸಂಬಂಧ ಇತ್ತು, ಈ ಹಿಂದೆ ಈಗಲೂ ಕೂಡ. 2009ರಲ್ಲಿ ಅವರು ನಮ್ಮ JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಈ ಮನೆಯಲ್ಲೇ ಇದ್ದರು, ಇದೇ ಮನೆಯಲ್ಲಿ ಅವರು ವಾಸ ಆಗಿದ್ರು. ಹಾಗಾಗಿ ಅವ್ರಿಗೂ ನಮಗೂ ಒಂದು ಒಳ್ಳೆ ಸ್ನೇಹಿತರು, ಬಾಂಧವ್ಯ ಇದೆ ಅವಾಗಿತ್ತು. ಅವರು ಸಂಸದ ನಂತರ ಕಾಂಗ್ರೆಸ್ಗೆ ಹೋದ್ಮೇಲೆ ಅವ್ರಿಗೂ ನಮಗೂ ಒಂದು ಏನಪ್ಪ ಅಂದರೆ ಫೋನಲ್ಲಿ ಮಾತಾಡ್ತಾ ಇದ್ದೋ, ಒಳ್ಳೆ ಸ್ನೇಹಿತರಾಗಿ ಇದ್ದೋ. ತಾವು ಜಾತ್ಯತೀತ ಜನತಾದಳಕ್ಕೆ ಬರೋದಕ್ಕಿಂತ ಮುಂಚೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯಾಗಿ ಇದ್ರಿ, ಹೌದಾ ಅಲ್ವಾ? OBC ಸೆಲ್ ಅಧ್ಯಕ್ಷ ಇದ್ದೆ ನಾನು ಜಿಲ್ಲೆಗೆ. ಹಾಗಾಗಿ ಮುದ್ದನ್ಮೇಗೌಡರ ಜೊತೆ ತಮಗೆ ನಿಕಟವಾದ ಸಂಬಂಧ ಇತ್ತು. ರಾಜಕೀಯವಾಗಿ ಅವ್ರನ್ನ ಗುರುಗಳ ರೀತಿನ ಸ್ವೀಕಾರ ಮಾಡಿದ್ರಿ. ರಾಜಕೀಯವಾಗಿ ಅವರು ಒಳ್ಳೆ ಸ್ನೇಹಿತರಾಗಿದ್ರು, ನಮ್ಮ ಗುರುಗಳು ರೀತಿಯಲ್ಲೂ ನಾವು ಸ್ವೀಕಾರ ಮಾಡಿದ್ದು ಇಲ್ಲ ಅಂತ ನಾನು ಅದನ್ನ. ಆ ಸಂಬಂಧಕ್ಕೋಸ್ಕರ ಗೋವಿಂದರಾಜರವರು ಕಳೆದ ಬಾರಿ ಯಾದವ ಸಮುದಾಯದ ಎ ಕೃಷ್ಣಪ್ಪನವರು ಸ್ಪರ್ಧೆಲಿದ್ದಾಗ ಆತ ಒಬ್ಬ ಹಿಂದುಳಿದ ವರ್ಗದವನು ಅನ್ನೋದನ್ನು ನಿರ್ಲಕ್ಷ್ಯ ಮಾಡಿ ಮುದ್ದನ್ಮೇಗೌಡರಿಗೆ ಸಹಕಾರ ಮಾಡಿದ್ದು ಅಂತ ಆಪಾದನೆ ಇತ್ತು. ಖಂಡಿತ ಇಲ್ಲ. ನೋಡಿ, ನಾವೆಲ್ಲ ಒಂದು ಪಕ್ಷದ ಸಿದ್ಧಾಂತದಲ್ಲೂ ಬಂದವರು. ನಾವು 2013ರಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದ್ದೆ JDS ಪಕ್ಷದಿಂದ. ಸ್ವಲ್ಪ ಮತಗಳಿಂದ ನನಗೆ ಹಿನ್ನಡೆ ಆಯಿತು. ಆ ಎಲೆಕ್ಷನ್ ಆದಮೇಲೆ 2014ರಲ್ಲಿ ಕೃಷ್ಣಪ್ಪ ಅವರು ರಾಜ್ಯ ಅಧ್ಯಕ್ಷರಿದ್ದರು ನಮ್ಮ JDS ಪಕ್ಷದಲ್ಲಿ. ಸಡನ್ನಾಗಿ ಅವರು ತುಮಕೂರಿಗೆ ಬಂದರು, ಪಾರ್ಲಿಮೆಂಟ್ ಚುನಾವಣೆಗೆ ನಾಮಿನೇಷನ್ ಮಾಡಿದ್ರು. ಅವರು ಸಹ ಈ ಮನೆಯಲ್ಲಿ ಇದ್ಕೊಂಡು ನನ್ನ ಜೊತೆಲೇ ಇದ್ದರು. ನಾವು ಹೋರಾಟ ಮಾಡಿ ಏನು ಒಂದು ಅವರಿಗೆ ಜಯ ಗಳಿಸಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದೋ. ಆದರೆ ತುಮಕೂರು ನಗರದಲ್ಲಿ JDS ಪಕ್ಷಕ್ಕೆ ಬಿದ್ದಂಥ ಮತಗಳನ್ನು ನೋಡಿದ್ರೆ ಗೋವಿಂದರಾಜ್ ಅವರಿಗೆ ಕೊಟ್ಟಂಥ ಮತಗಳಲ್ಲಿ ಅಷ್ಟು ಬೆಂಬಲವನ್ನು ಗೋವಿಂದರಾಜ್ ಅವರು ಕೊಡಲಿಲ್ಲ ಅನ್ನೋ ಆಪಾದನೆ ಇತ್ತು. ಇಲ್ಲ, ಅದೆಲ್ಲ ಸುಳ್ಳು. ಕೃಷ್ಣಪ್ಪ ಅವರು ಒಂದೇ ಒಂದು ತಪ್ಪು ಮಾಡಿದ ವಿಚಾರ ಒಂದೇ ಒಂದಿದೆ. ಅವರು ಸಡನ್ನಾಗಿ ಬಂದಿದ್ದು, ಅವರು ಇಲ್ಲಿ ಸಂಘಟನೆ ಆಗಿರಲಿಲ್ಲ. ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಯಾವತ್ತಾದರೂ ಎಲ್ಲೇ ನಿಂತ್ಕೊಂಡ್ರು ಕೊನೆ ಪಕ್ಷ ಒಂದು 2-3 ತಿಂಗಳು ಜಿಲ್ಲೆಯಲ್ಲಿ ಓಡಾಡಬೇಕು, ಜನರ ಸಂಪರ್ಕವನ್ನು ಪಡಿಬೇಕು, ಎಲ್ಲ ಕಮ್ಯುನಿಟಿ ಲೀಡರ್ಸನ್ನ ಮಾತಾಡಬೇಕಾಯಿತು. ಅವರು ಕೆಲವು ದಿನಗಳು ಇನ್ನೇನು ನಾಮಿನೇಷನ್ ಒಂದು 4 ದಿವಸ ಇದ್ದಂಗೆ ಸಡನ್ನಾಗಿ ಬಂದು ಕ್ಯಾಂಡಿಡೇಟ್ ಆಗಿದ್ದವರು. ಆದರೂ ಒಳ್ಳೆ ಮತ ತಗೊಂಡಿದ್ದಾರೆ. ಕೃಷ್ಣಪ್ಪ ಅವ್ರಿಗೆ ಆತನೂ ಒಬ್ಬ ಹಿಂದುಳಿದ ವರ್ಗದವರು, ನಾನೂ ಸಹ ಒಬ್ಬ ಹಿಂದುಳಿದ ವರ್ಗದವನಿಂದ ಬಂದಿದ್ದೀನಿ, OBCಯಿಂದ. ಹಾಗಾಗಿ ಸಂಪೂರ್ಣವಾದ ಸಹಕಾರವನ್ನು ನಾವೆಲ್ಲರೂ ಕೊಟ್ಟಿದ್ದೆ ಇಡೀ ಜಿಲ್ಲೆ. JDS ಅಂದ್ರೆ ಒಕ್ಕಲಿಗ ಸಮುದಾಯ ಅಂದ್ರೆ JDS ಅದೆಲ್ಲ ಯಾವುದೂ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಒಕ್ಕಲಿಗರು ಅಂತ ಎಲ್ಲೂ ಇಲ್ಲ, ಜಾತ್ಯತೀತ ಪಕ್ಷ. ಹಾಗಿದ್ರೆ ಗೋವಿಂದರಾಜ್ ಅವರಿಗೆ ಇದೇ ಒಕ್ಕಲಿಗ ಸಮುದಾಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಹಾಕ್ಲಿಲ್ಲ, ಹೌದಾ ಅಲ್ವಾ? ಹಾಕ್ಲಿಲ್ಲ ಅಂದಿದ್ರೆ ನಾನು 55,000 ವೋಟ್ ಹೆಂಗ್ ಬರ್ತಾ ಇತ್ತು? ಹಿಂದುಳಿದ ವರ್ಗದವರು ಗೋವಿಂದರಾಜು ಮೇಲೆ ಅಭಿಮಾನಕ್ಕೋಸ್ಕರ ಮತ ಹಾಕಿದ್ರು. ನರಸೇಗೌಡರಿಗೆ ಟಿಕೆಟ್ ಕೈ ತಪ್ಪು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಗೋವಿಂದರಾಜರು ಈ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಗೋವಿಂದರಾಜರವರ ಸೋಲಿಗೆ ಒಕ್ಕಲಿಗ ಸಮುದಾಯ ಕಾರಣ ಅಂತ ಘಂಟಾಘೋಷವಾಗಿ ಒಕ್ಕಲಿಗ ಸಮುದಾಯನೇ ಹೇಳ್ಕೊ ಬಂದಿತ್ತು. ಅದೆಲ್ಲ ಸುಳ್ಳು. ಈಗ JDS ಪಕ್ಷಕ್ಕೆ ಯಾರು ಮತದಾರರಿದ್ರು ಎಲ್ಲರೂ ಹಾಕಿದ್ದಾರೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಜಾತ್ಯತೀತ ಪಕ್ಷ
ಒಂದು ಕೋಮಿಗೆ ನೀವು ಗುರುತಿಸಬೇಡಿ ಪಕ್ಷನ. ಒಕ್ಕಲಿಗರ ಪಕ್ಷ ಅಂತ ದಯವಿಟ್ಟು ನಿಮ್ಮ ಬಾಯಲ್ಲಿ ಬರಬಾರ್ದು. ಆದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಮುದ್ದಾನಮೇಗೌಡರನ್ನ ಕೈ ಹಿಡಿತು. ಆದ್ರೆ ಎ ಕೃಷ್ಣಪ್ಪನವರು ಯಾದವ ಸಮುದಾಯನ ಒಂದೇ ಒಂದು ಕಾರಣಕ್ಕಾಗಿ ತುಳಿದಾಕ್ತು. ಒಕ್ಕಲಿಗರು ಸಹ ವೋಟ್ ಹಾಕಿದ್ದಾರೆ. ಇಲ್ಲ ಅಂದಿದ್ರೆ ಅಷ್ಟೊಂದು ವೋಟ್ ತಗೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಾಬಲ್ಯವಾಗಿದ್ಯಾ ಇಲ್ವಾ? ತುಮಕೂರು JDS ಪಕ್ಷ ಪ್ರಾಬಲ್ಯವಾಗಿದೆ. ಹಿಂದೆ ಭಾಸ್ಕರಪ್ಪ ಅವ್ರು ಗೆದ್ದಿದ್ರು. ಹಾಗಾದ್ರೆ ಅತಿ ಕೆಳಹಂತಕ್ಕೆ 2.5 ಲಕ್ಷ ಮತಗಳಿಗೆ ಯಾಕೆ ಕೃಷ್ಣಪ್ಪನವರು ಸೀಮಿತವಾಗಿದ್ರು? ನೋಡಿ, ನಾನು ಅವಲೇ ಹೇಳಿದೆ, ಸಮಯದ ಅಭಾವದಿಂದ ಸ್ವಲ್ಪ ಹಿಂದೆ ಹಿನ್ನಡೆ ಆಗಿದೆ. ಅವರು ಯಾದವ ಸಮುದಾಯದಲ್ಲಿ ಜನಿಸಿದ ಒಂದೇ ಕಾರಣನ? ಇಲ್ಲ, ಹಿಂದೆ ನಾವು ಕುರುಬರ್ನ ಗೆಲ್ಸಿಲ್ವೇನ್ರಿ ಭಾಸ್ಕರಪ್ಪ ಅವ್ರನ್ನ? ಅವ್ರು 2 ಸರಿ MLA ಆಗಿದ್ದವರು. ನಂತರ ತಮ್ಮ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿದ್ದು ಅಂತ ಹೇಳ್ತಾರೆ. ನಾನು ಹೇಳಿದ್ನೆ, ಸಮಯದ ಅಭಾವದಿಂದ ಎಲ್ಲ ಸೋತಿರ್ಬೋದೇವನ, ಹಿನ್ನಡೆ ಆಗಿದೆ. ಯಾವುದೇ ತರ ಸಮಾಜದ ವಿಚಾರದಲ್ಲಿಲ್ಲ. CN ಭಾಸ್ಕರಪ್ಪನವರು ಸಂಸದರಾಗಿ ಆಯ್ಕೆಯಾಗ ಸಂದರ್ಭದಲ್ಲಿ ಅಹಿಂದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾದಳದೊಟ್ಟಿಗಿದ್ರು. ಹಾಗಾಗಿ ಅವರ ಪ್ರಭಾವದಿಂದ ಅವ್ರು ಗೆದ್ದಿದ್ರು. ನೋಡಿ, ಅವರು ಒಬ್ರು ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರು, ಇವರು ಒಬ್ರು ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರು ಭಾಸ್ಕರಪ್ಪ ಅವರು. ಇಲ್ಲಿ ಸಮಾನ ರೀತಿಯಲ್ಲೇ ಚುನಾವಣೆ ಮಾಡಿದೀವಿ. ಭಾಸ್ಕರಪ್ಪನ್ಗೆ ಕೊಟ್ಟಂತ ಸಹಕಾರನ ಎ ಕೃಷ್ಣಪ್ಪನವ್ರಿಗೆ ಯಾಕೆ ಕೊಡ್ಲಿಲ್ಲ ತಮ್ಮ ಪಕ್ಷ ಅಥವಾ ತಮ್ಮ ಪಕ್ಷದ ಕಾರ್ಯಕರ್ತರು? ಕೊಟ್ಟಿದೀವಲ್ಲ ಸರ್, ನಾವೇನು ಕೊಟ್ಟಿಲ್ಲ ಅಂತ ನೀವು ಹೆಂಗೆ ನೀವು ಪ್ರೂವ್ ಮಾಡ್ತೀರಾ? ಸಮಯದ ಅಭಾವದಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಅಷ್ಟೇ ವಿನಃ. JDS ಪಕ್ಷ ಅಂದ್ರೆ ಅಹಿಂದ ವಿರೋಧಿ ಅಂತ ಹೇಳ್ತಾರೆ, ನಿಜಾನ ಅಲ್ಲ? ಇಲ್ಲ, ಅದೆಲ್ಲ ಸುಳ್ಳು. ಜಾತ್ಯತೀತ ಪಕ್ಷ ಇದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಹಿಂದ ವಿರೋಧ ಇಲ್ಲ ಇದು. ಪಕ್ಷದಲ್ಲಿ ಜಾತ್ಯತೀತನ ಪದನ ಇಟ್ಕೊಂಡು ಹಿಂದುಳಿದ ವರ್ಗಗಳನ್ನ ನೆಲಸಮ ಮಾಡ್ಲಿಕ್ಕೆ ಹೊರಟಿದ್ದಾರೆ, ದಮನಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಆಪಾದನೆ ಇದೆ ಹಿಂದುಳಿದ ವರ್ಗಗಳದು. ಖಂಡಿತ ಇಲ್ಲ. ನಾನು ಒಬ್ಬ ಹಿಂದುಳಿದ ವರ್ಗದವನಾಗಿದ್ದು, ಈಗ ನೋಡಿ ನಮ್ಮ ಸಾಮಾಜಿಕ ನ್ಯಾಯ ಇಲ್ಲಿ ನನಗೆ ಸುರೇಶ್ ಬಾಬುಗೆ ಈ ಜಿಲ್ಲೆಯಲ್ಲಿ 2 ತಾಲೂಕಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಬಾರಿ ಸಂಸದೀಯ ಸ್ಥಾನ ಲೋಕಸಭಾ ಅಭ್ಯರ್ಥಿಯಾಗಿ ಸುರೇಶ್ ಬಾಬು ಅವರು ಆಯ್ಕೆ ಆಗ್ತಾರೆ, ಅವ್ರನ್ನ ಕಣಕ್ಕಿಳಿಸ್ತಾರೆ ವಿಚಾರ ಇತ್ತು. ಸುರೇಶ್ ಬಾಬು ಕೇಳಿದ್ರು, ರಮೇಶ್ ಬಾಬು ಕೇಳಿದ್ರು. ನಂತರ ನಂದು ಒಂದು ಅಪ್ಲಿಕೇಶನ್ ಇತ್ತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ MT ಕೃಷ್ಣಪ್ಪ ಅವ್ರದ್ದು ಒಂದು ಅಪ್ಲಿಕೇಶನ್ ಇತ್ತು. ಇದು ಚರ್ಚೆಯಲ್ಲಿತ್ತು. ಸುಮಾರು 2 ತಿಂಗಳಿಂದ ನಾವು ಚರ್ಚೆಯಲ್ಲೇ ಇಟ್ಕೊಂಬಂದು ಪಾರ್ಲಿಮೆಂಟಲ್ಲಿ ನಾವು ನಿಂತ್ಕೊತೀವಿ. ಇಷ್ಟು ಜನ ನಾವು ಕೇಳಿದ್ದು ಆಕಾಂಕ್ಷಿಗಳಿದ್ದು. ನಂತರ ಏನಾಯಿತು, ಅಲ್ಲಿ ಹಾಸನದಲ್ಲಿ ಅವ್ರಿಗೆ ಪ್ರಜ್ವಲ ಕೊಡೋದ್ರಿಂದ ದೇವೇಗೌಡರು ಈ ಎಲ್ಲಿಗೆ ಬರೋದು, ಉತ್ತರಕ್ಕೆ ಬರೋದಾ, ಬೆಂಗಳೂರು ಉತ್ತರಕ್ಕೆ ಹೋಗೋದಾ, ತುಮಕೂರಿಗೆ ಹೋಗೋದಾ ಅಂತ ಚರ್ಚೆಯಲ್ಲಿತ್ತು. ಹಾಗಾದ್ರೆ ಗೋವಿಂದರಾಜು ಕೂಡ ಸಂಸದ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿದ್ರು. ನಾನು ಒಂದು ಅಪ್ಲಿಕೇಶನ್ ಇತ್ತು ಅಂತ ನಾನು ಹೇಳಿದ್ನೆ. ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೆ, ನಾನು ನಿಲ್ಲಕ್ಕೆ ರೆಡಿ ಇದ್ದೆ. ಹಾಗಾದ್ರೆ ದೇವೇಗೌಡರ ಸ್ಪರ್ಧೆ ಗೋವಿಂದರಾಜಿಗೆ ಅಸಮಾಧಾನ? ಖಂಡಿತ ಇಲ್ಲ. ನಾನು, ಸುರೇಶ್ ಬಾಬು, ರಮೇಶ್ ಬಾಬು, MT ಕೃಷ್ಣಪ್ಪ, ನಾವು ಇಷ್ಟು ಜನ ಆಕಾಂಕ್ಷಿಗಳಿದ್ದೋ, ನಾವೇ ಹೋಗಿ ದೇವೇಗೌಡರನ್ನ ನೀವು ಇಲ್ಲೇ ಬಂದು ನಿಂತ್ಕೊಳ್ಳಿ, ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ, ನಾವು ಗೆಲ್ಲಿಸ್ತೀವಿ ಅಂತೇಳಿ ಮಂತ್ರಿಯವ್ರ ಜೊತೆಗೆ ಹೋಗಿ ಎಲ್ಲರೂ ಒಟ್ಟಾಗಿ ಕರ್ಕೊಂಬಂದು ನಿಲ್ಸಿರೋದು ನಾವು. ಗೋವಿಂದರಾಜರವರು ತುಮಕೂರು ನಗರದಲ್ಲಿ ಇದುವರೆಗೂ ಪ್ರಚಾರದಲ್ಲಿ ಜಾಸ್ತಿ ತೊಡಕೊಂಡಿಲ್ಲ. ಅವರ ಚುನಾವಣೆಯಲ್ಲಿ ನೀಡಿದಂತ ಸಹಕಾರ ನೀಡ್ತಾ ಇಲ್ಲ. ಖಂಡಿತ ನೀಡ್ತಾ ಇದ್ದೀವಿ. ನಿಮಗೆ ಮಾಹಿತಿ ಇಲ್ಲ ಅಷ್ಟೇ. ನಾನು ಹಿಂದೆ ನನಗೇನು ಮತದಾರರು ಓಟ್ ಹಾಕಿದ್ರು 55,000 ಜನ, ಏನು ಬ್ಯಾಕ್ವರ್ಡ್ ಕ್ಲಾಸ್ ಇದ್ದರು, ಎಲ್ಲ ಸಮಾಜದವರು ಇದ್ದರು. ಅವರ ಸಮಾಜದ ಲೀಡ್ರ್ ಮನೆಗೆ ನಾವು ಪ್ರತಿದಿನ ಸುಮಾರು 8-9 ಗಂಟೆ ಕಾಲ ಅವರ ಒಂದು ಸ್ಪಂದನೆಯಲ್ಲಿದ್ದೀವಿ. ಹಾಗಾದ್ರೆ ಕಳೆದ ಬಾರಿ ತಮಗೇನು ಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಮತಗಳನ್ನ ದೇವೇಗೌಡರಿಗೆ ಹಾಕ್ಸ್ತೀವಿ. 100% ಹಾಕ್ಸ್ತೀವಿ. ನಾವಿಲ್ಲಿ ಲೀಡ್ ಕೊಡ್ತೀವಿ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್. ನಮ್ಮ ಮೈತ್ರಿ ಪಕ್ಷವಾದ ಕಾಂಗ್ರೆಸ್ ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ. ಅವರು ನಮ್ಮ ಜೊತೆಲಿದ್ದಾರೆ. ಕೇವಲ ಸಾಂಕೇತಿಕವಾಗಿ ಮುಖಂಡರುಗಳ ಮಾತ್ರ, ಮತ್ತೆ ಮಾಜಿ ಶಾಸಕರು, ಹಾಲಿ ಶಾಸಕಗಳಿದ್ದಾರೆ. ಆದರೆ 2ನೇ ಹಂತದ 3ನೇ ಹಂತದ ಮುಖಂಡರುಗಳು ಮತ್ತೆ ಮತದಾರರು ಯಾವುದೇ ರೀತಿಯಲ್ಲಿ JDS ಅನ್ನ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಈಗ ಹನುಮಂತಪುರದಲ್ಲಿ, ಕೊಲ್ಲಾಪುರದ ಚೌಟ್ರಿಯಲ್ಲಿ ನಾವು ಒಂದು ಸಭೆ ಕರೆದಿದ್ದು, ಜಂಟಿ ಸಭೆ. ಅದು ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ಸಭೆ. ಸುಮಾರು ಅವ್ರ ಕಡೆಯಿಂದನೂ 100 ಜನ ಕಾರ್ಯಕರ್ತರು ಬಂದರು, ನಮ್ಮ ಕಡೆಯಿಂದ 100 ಜನ, ಒಂದು 1,200 ಜನ ನಾವು ಸೇರಿದ್ದು. ಒಂದು ಒಳ್ಳೆ ಸಭೆ ಮಾಡಿದ್ರು, ಕಾರ್ಯಕರ್ತರ ಸಭೆ. ಮುಖಂಡರ ಸಭೆನ ಕಾರ್ಯಕರ್ತರ ಸಭೆ? ಕಾರ್ಯಕರ್ತರು ಮುಖಂಡರು ಇಬ್ರು ಸೇರಿದ್ದೀವಿ. ಕೊಲ್ಲಾಪುರದ ದೇವಸ್ಥಾನದ ಚೌಟ್ರಿ ಇದೆಯಲ್ಲ, ಅದು 5 ಲಕ್ಷ ಜನ ಹಿಡಿಯುತ್ತಾ? ಇಲ್ಲ,
ಒಂದು 800 ಜನ ಸೇರಿದ್ರು ಚೌಟ್ರಿ ಒಳಗಡೆ, ಒಂದು 300ರಿಂದ 400 ಜನ ಹೊರಗಡೆ ಕೂತಿದ್ರು. ಮೈತ್ರಿ ಪಕ್ಷಗಳ ಸಭೆ ಕೇವಲ ಸಾಂಕೇತಿಕವಾಗಿ 1,000 ಜನಕ್ಕೆ ಸೀಮಿತವಾಗಿದೆ. ಕಾರ್ಯಕರ್ತರ ಸಭೆ ಇದು. ಹಾಗಾದ್ರೆ ಕಾರ್ಯಕರ್ತರ ಸಭೆ ಸಕಾರಾತ್ಮಕ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಖಂಡಿತ ನೀಡಿದ್ದಾರೆ. ದೇವೇಗೌಡರ ಆಗಮನವನ್ನ ತುಮಕೂರು ಜಿಲ್ಲೆ ಜನ ಒಪ್ತಾ ಇಲ್ಲ. ಖಂಡಿತ ಒಪ್ಪಿದ್ದಾರೆ. ನೀವು ಸುಳ್ಳು ಮಾಹಿತಿ ಇದೆ ನಿಮ್ದು. ಖಂಡಿತ ಒಪ್ತಾ ಇದ್ದಾರೆ. ಇದು ರಿಸಲ್ಟ್ ಮೇ 23ಕ್ಕೆ ನಿಮ್ಗೆ ಗೊತ್ತಾಗ್ತದೆ. ಜನ ಒಪ್ಪಿಗೆ ಕೊಟ್ಟೆ ಜನ ಬಂದಿರೋದು. ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡಿದ ಸ್ವತಃ ಜಾತ್ಯತೀತ ಜನತಾದಳದವರೇ ಒಪ್ಪಕ್ ಸಿದ್ಧರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಒಪ್ಪಿ ಕರ್ಕೊಂಡ್ ಬಂದಿರೋದ್ರಿ. ನಾವೇನು ಅವರ ವಿರೋಧಿಗಳಲ್ಲ. ನಮ್ಮ ಪಕ್ಷದ ಲೀಡರ್ ಅವರು, ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿ ಅವರು. ಒಕ್ಕಲಿಗರ ಸಮುದಾಯದ ಹಾಲಿ ಸಂಸದ ಮುದ್ದಹನುಮೇಗೌಡರ ರಾಜಕೀಯ ದಮನಕ್ಕೆ ಒಕ್ಕಲಿಗರ ನಾಯಕ ಜನಾಂಗದ ಪರಮೋಚ್ಚ ನಾಯಕ ಎಚ್.ಡಿ. ದೇವೇಗೌಡರೇ ಕಾರಣ ಅಂತ ಒಕ್ಕಲಿಗ ಸಮುದಾಯವೇ ಆಪಾದಿಸ್ತಾ ಇದೆ. ಇದಕ್ಕೇನು ಹೇಳ್ತೀವಿ? ಇಲ್ಲ ಇಲ್ಲ, ಯಾವುದೂ ಇಲ್ಲ. ನೀವಿನ್ನು ಸ್ವಲ್ಪ ದಿವಸ ಎಲೆಕ್ಷನ್ ಬಿಫೋರೇ ನೋಡಿ. ನಮ್ಮ ಒಂದು ಸಭೆ ನಡೆಯುತ್ತೆ 10ನೇ ತಾರೀಕು 12ನೇ ತಾರೀಕು ಇಲ್ಲಿ ದೊಡ್ಡ ಬೃಹತ್ ಪಟ್ಟದ್ದು ಜಿಲ್ಲೆಯಲ್ಲಿ. ಆವತ್ತಿಗೆ ರಾಜಣ್ಣ ಇರ್ಬೋದು, ಮುದ್ದಹನುಮೇಗೌಡರು ಇರ್ಬೋದು, ಎಲ್ಲರೂ ಸ್ಪಂದನೆ ಮಾಡ್ತಾರೆ, ದೇವೇಗೌಡರನ್ನ ಬೆಂಬಲಿಸ್ತಾರೆ. KN ರಾಜಣ್ಣ ಅವರು ತಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಅಥವಾ ತಮ್ಮ ಕಾರ್ಯಕ್ರಮಗಳಿಗೆ ಎಷ್ಟಲ್ಲಿ ಭಾಗಿಯಾಗಿದ್ದಾರೆ? ಸರ್, ನಿನ್ನೆ ಒಂದು ಸಭೆ ನಡೀತು ಮಧುಗಿರಿಯಲ್ಲಿ. ಆ ಸಭೆಗೆ ಅವರು ಸ್ವಲ್ಪ ಗೈರಾಗಿದ್ದರು ಅಂತ ಮಾಹಿತಿ ಇದೆ. ಬಟ್ ಅವ್ರು ಗೈರಾಗಿದ್ದು ಕಾರಣ ಬೇರೆ ಇದೆ. ಅವರು ಮೈಸೂರಿನಲ್ಲಿ ಅಲ್ಲೂ ಒಂದು ಬೃಹತ್ ಒಂದು ಮಟ್ಟದ ಒಂದು ಸಭೆ ಅಲ್ಲಿ ಹೋಗ್ಬೇಕಾಗಿತ್ತು. ಹಾಗಾಗಿ ಅವರಲ್ಲಿ ಹೋಗಿದ್ದಾರೆ. ಬಟ್ ಮಧುಗಿರಿ ಕ್ಷೇತ್ರ 100% JDS ಪರವಾಗಿ ನಿಂತಿದೆ. ರಾಜಣ್ಣವರು ಸಹ ವೀರಭದ್ರಯ್ಯವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ದೇವೇಗೌಡರ ಸ್ಪರ್ಧೆನ ಒಕ್ಕಲಿಗ ಸಮುದಾಯವನ್ನ ಹೊರತುಪಡಿಸಿ ಬೇರೆ ಸಮುದಾಯಗಳು ಒಪ್ಪಲಿಕ್ಕೆ ಸಿದ್ಧರಿಲ್ಲ. ಸರ್, ನಾನು ಹೇಳಿದ್ದೆ, ನಾನು ಒಬ್ಬ ಹಿಂದುಳಿದ ವರ್ಗದವನು. ಎಲ್ಲ ಸಮಾಜದವರು ಇವತ್ತು ದೇವೇಗೌಡರು ಬಂದಿರೋದನ್ನ ತುಂಬಾ ಸಂತೋಷವಾಗಿ ಆಹ್ವಾನ ಮಾಡಿದ್ದಾರೆ. ಗೋವಿಂದರಾಜು ಸೇರಿದಂತೆ ಅದೇ ಪಕ್ಷದ ಕೆಲವು ಅಹಿಂದ ವರ್ಗಗಳ ಮುಖಂಡರು ಅಥವಾ ನಾಯಕರುಗಳು ಕೇವಲ ಬಾಹ್ಯವಾಗಿ ಮಾತ್ರ ಒಪ್ತಾ ಇದ್ದಾರೆ, ಆಂತರಿಕವಾಗಿ ಒಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಗೆ ಯಾರೋ ಬೇರೆ ತರ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾರೋ BJPಯವ್ರು ಕೊಟ್ಟಿರ್ಬೋದು. ಯಾಕೆಂದ್ರೆ ಇಂಥವೆಲ್ಲ BJPಯವರೇ ಆಡ್ಸೋದು ಜಾಸ್ತಿ. ಬೇರೆ ಸಮಾಜದವರು ಒಪ್ಪಲ್ಲ ಅದು ಇದು ಅಂತೇಳಿ BJPಯವರು ಸುಮ್ಮನೆ ಹಿಂಗೆ ನಾಟಕ ಆಡಿಸಿ ಏನೇನೋ ಜನರಿಗೆ ಒಂದು ದಾರಿ ತಪ್ಪಿಸೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಪ್ರತಿಯೊಂದು ವರ್ಗದವರು, ಎಲ್ಲ ಸಮಾಜದವರು ಈ ಪಕ್ಷದಲ್ಲಿ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಜೊತೆಯಲ್ಲಿ ಲೀಡರ್ಸ್ ಇದ್ದಾರೆ. ಒಕ್ಕಲಿಗರ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಎಲ್ಲ ಹಿಂದುಳಿದ ಸಮಾಜಗಳಿರ್ಬೋದು, SC ST ಇರ್ಬೋದು, ಎಲ್ಲರ ಜೊತೆಗೂ ನಾವಿದ್ದೀವಿ. ಇವನ್ ಲಿಂಗಾಯತರು ದಯವಿಟ್ಟು ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ. ತುಮಕೂರು ನಗರದಲ್ಲಿ ಏನು ಬಸವರಾಜು ಇವತ್ತೇನೋ ಮೋದಿ ಅಂತ ಅವರೇ, ಬಸವರಾಜಿಗೆ ಆಗದಿದ್ದಂಥ ಒಂದು ಸಮಾಜ ಅವರ ಸಮಾಜದಲ್ಲಿ ಸಾಕಷ್ಟು ಜನ ಮುಖಂಡರು ನನ್ನ ಸಂಪರ್ಕದಲ್ಲಿದ್ದಾರೆ. ಈ ಸರಿ 15ರಿಂದ 20% ಲಿಂಗಾಯತರು ದೇವೇಗೌಡರಿಗೆ ಮತ ನೀಡ್ತಾರೆ. ದೇವೇಗೌಡರ ಗೆಲುವು ಜಿಲ್ಲಾ ಕಾಂಗ್ರೆಸ್ಗೆ ಮರಣ ಶಾಸನ ಆಗುತ್ತಾ? ಇಲ್ಲ, ತಪ್ಪು ಮಾಹಿತಿ ಇದು. ಅದೆಂಗ್ ಮರಣ ಶಾಸನ ಆಗ್ಬಿಡ್ತದೆ? ದೇವೇಗೌಡರು ಇಲ್ಲಿ ಗೆಲ್ಲೋದ್ರಿಂದ JDS ಪಕ್ಷ ಪ್ರಬಲವಾಗುತ್ತೆ, ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅಂತ ಕಾಂಗ್ರೆಸ್ಗಳು ನಿರ್ಧಾರದಲ್ಲಿದ್ದಾರೆ. ತಪ್ಪು ಇದು. ಜಾತ್ಯತೀತ ಪಕ್ಷಗಳು ಬೆಳೆಯುತ್ತೆ. ನಮ್ಮದು ಕಾಂಗ್ರೆಸ್ಗೂ ಜಾತ್ಯತೀತ ಪಕ್ಷ, ಕೋಮುವಾದಿ ಪಕ್ಷವನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡ್ತೀವಿ. ತನ್ನ ಪಕ್ಷದ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಪರಮೇಶ್ವರ್ ಅವರ ವಿಶ್ವಾಸನ ಗಳಿಸಿ ಇಲ್ಲಿ ಕಾಂಗ್ರೆಸ್ನ ಸರ್ವನಾಶ ಮಾಡಲಿಕ್ಕೆ ಅನೈತಿಕ ಸಂಬಂಧ ಮಾಡ್ಕೊಳ್ತಾ ಇಲ್ಲ. ಎಲ್ಲ ಸುಳ್ಳು. ಯಾವುದೇ ತರ ಅನೈತಿಕ ಸಂಬಂಧ ನಮ್ಗಿಲ್ಲ. ಹೈಕಮಾಂಡ್ ನಿರ್ಧಾರದ ಮೇಲೆ ನಾವು ಜೊತೆಗೂಡ್ಕೊಂಡು ಇವತ್ತು ನಾವು ಎರಡೂ ಪಾರ್ಟಿಯವರು ಒಟ್ಟಾಗಿ ಚುನಾವಣೆ ಮಾಡ್ತಾ ಇದ್ದೀವಿ. ದೇವೇಗೌಡರ ಗೆಲುವು ಗೋವಿಂದರಾಜ್ಗೆ ಶಾಪ ಆಗುತ್ತಾ? ಖಂಡಿತ ಇಲ್ಲ. ಯಾಕೆ? 2 ಸರಿ ನನಗೆ 13ರಲ್ಲಿ ಕೊಟ್ಟವ್ರೆ, 18ರಲ್ಲಿ ಚುನಾವಣೆ ನಿಂತಿದ್ದೀನಿ. ಆ ಶಾಪ ಏನಾದರೂ ಇದ್ದಿದ್ರೆ ಅವ್ರು ನನಗೆ B.Pharm ಕೊಡ್ತಿರ್ಲಿಲ್ಲ. ತುಮಕೂರು ಜಿಲ್ಲೆ 2ನೇ ಹಾಸನ ಆಗುತ್ತೆ ದೇವೇಗೌಡರು ಗೆದ್ರೆ ಅಂತೇಳಿ JDSಗೆ ಮಾತಾಡ್ತಾರೆ. ಸುಳ್ಳು ಸ್ವಾಮಿ. ನಿಮ್ಗೆ ಯಾರೋ ಸುಳ್ಳು ಮಾಹಿತಿಗಳನ್ನ ನಿಮ್ಗೆಲ್ಲೋ BJPಯವರು ಎಲ್ಲೋ ಊದಿರ್ಬೇಕು. ಹಾಗಾಗಿ ನೀವು ಆ ಮಾತು ಕೇಳ್ಕೊಂಡು ಹೇಳ್ತೀರಾ. ದೇವೇಗೌಡರು ಬಂದಿದ ತಕ್ಷಣ ಹಾಸನ ಆಗಕ್ಕಾಗತ್ತಾ? ಬೆಂಗಳೂರು ಮಾಡಲಿಕ್ಕೆ ನಾವು ಹೊರಟಿರೋರು. ನಿರ್ಣಾಮ ಮಾಡೋದು ನಾವು ಒಂದೇ ಒಂದು ಗುರಿ, BJPನ.
ಈ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಇಡೀ ರಾಜ್ಯದಲ್ಲಿ ವಯಸ್ಸಿನ ರಾಜಕಾರಣಿ ದೇವೇಗೌಡರಿಗಿದ್ದ. ಯಾಕಿಲ್ಲ? ಅವ್ರು ಲೀಡರ್ ರೀ, ಇಡೀ ರಾಷ್ಟ್ರ ಮಟ್ಟದ ಲೀಡರ್ ಅವರು. ಅವ್ರೇನು ರಾಜ್ಯದ ಮಟ್ಟದ ಲೀಡರ್ ಅಲ್ಲ, ಪ್ರಧಾನ ಮಂತ್ರಿ ಆಗಿದ್ದವರು. ಇಳಿ ವಯಸ್ಸಲ್ಲಿ ಕುಟುಂಬ ರಾಜಕಾರಣ ಹೊತ್ತಂತ ದೇವೇಗೌಡರು ತುಮಕೂರಿಗೆ ಆಗತ್ತೆ. ಈ ಯಾವ ಪಾರ್ಟಿಯಲ್ಲಿಲ್ಲ ರೀ, ಬಸವರಾಜ ಮಗ MLA ರೀ, ಕುಟುಂಬ ರಾಜಕಾರಣ ಇಲ್ಲ ಅವ್ರಿಗೆ. ನಮ್ಮ ಪಾರ್ಟಿನಾಗ ತೋರಿಸ್ತೀರಾ? ದೇವೇಗೌಡರು ಮೊಮ್ಮಕ್ಕಳಿಬ್ಬರು ಕೂಡ ಒಬ್ಬ ಮುಖ್ಯಮಂತ್ರಿಗಳ ಮಗ, ಒಬ್ಬ ಸಚಿವರ ಮಗ ಈಗ ಸಂಸದೀಯ ಸ್ಥಾನಕ್ಕೆ ನಿಂತಿದ್ದಾರೆ. ಅವರ ಬೀಗರು ಸಚಿವರು. ಹಾಗಾದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರ ಕುಟುಂಬ ರಾಜಕಾರಣ ಮಾಡ್ತಿದ್ದಾರಾ ಇಲ್ವಾ? ಜನತಾದಳ ಕೇಳಿ ಈಗ ಕುಟುಂಬ ರಾಜಕಾರಣ ಎಲ್ಲಾರು ಮಾಡ್ತಾವ್ರೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಮಾಡ್ತಾ ಇಲ್ವಾ? ಮಗನ್ ನಿಲ್ಸಿಲ್ವಾ? ಒಂದು ಅವರ ಮನೆಯಲ್ಲಿ 5 ಜನ ಯಾರು ಆಯ್ಕೆಯಾಗಿಲ್ಲ. ಇರ್ಬೋದು ಸ್ವಾಮಿ, ಒಬ್ಬ ನಿಂತ್ಕೊಂಡ್ರು ಕುಟುಂಬ ರಾಜಕಾರಣ ತಾನೆ. ಜನರ ಅಪೇಕ್ಷೆ ಮೇಲೆ ನಿಂತಿದ್ದಾರೆ. ತುಮಕೂರು ಜನ ದೇವೇಗೌಡರ ಮನೆಗೆ ಹೋಗಿ ಬನ್ನಿ ನಿಂತ್ಕೊಳ್ಳಿ ಅಂತ ಕೇಳಿದ್ರು. ನಾವು ಕರೆದಿದ್ದು, ನಾವ್ ಹೇಳಿದ್ವಿ, ನಾವು 5 ಜನ ಆಸ್ಪರೆಂಟ್ ಇದ್ದು. ಜಾತ್ಯತೀತ ಜನತಾದಳದ ಅಭದ್ರತೆ ಕಾಡ್ತಿತ್ತ? ಇಲ್ಲ, ದಯವಿಟ್ಟು ಆತರ ಅಲ್ಲ. ಮೈತ್ರಿ ಆದಾಗ ಅವರು ಬೆಂಗಳೂರು ಉತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ರು. ಹಾಗಿದ್ರೆ ನಮಗೆ ಸೂಕ್ತವಾದ ಅಭ್ಯರ್ಥಿ ನಮಗೆ ಬೇಕಾಗಿತ್ತಿಲ್ಲಿ. ನಾವು 5 ಜನ ನಾವು ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ, ಯಾಕೆ ನಾವು ದೇವೇಗೌಡರು ಕರ್ಕೊಂಬರಬಾರ್ದು? ಯಾಕೆ ಇಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ? ದೇವೇಗೌಡರು ಬಂದ್ರೆ ಏನು 40 ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ ತುಮಕೂರು. ಬಸವರಾಜ್ ಅವರು 4 ಸರಿ MP, ಏನೂ ಮಾಡಿಲ್ಲ. ಬಸವರಾಜ್ ಅವ್ರ ಕೊಡುಗೆ ತುಮಕೂರು ಜಿಲ್ಲೆಗೆ ಏನೂ ಇಲ್ಲ. ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಬಸವರಾಜ್ ಅವ್ರ ಮಗ ಇಲ್ಲಿ ಶಾಸಕರಾಗಿ ತಮ್ಮ ವಿರುದ್ಧ ಆಯ್ಕೆ ಆದ್ರೂ ಒಂದೇ ಒಂದು ಕಾರಣಕ್ಕೆ ಬಸವರಾಜನ್ನ ದ್ವೇಷ ಮಾಡ್ತಾ ಇದ್ದೀರಾ? ಇಲ್ಲ ನೋಡಿ, ಗೋವಿಂದರಾಜು ದ್ವೇಷದ ಪ್ರಶ್ನೆ ಇಲ್ಲ. ಇದು ಅವ್ರು ಏನ್ ಮಾಡಿದ್ದಾರೆ ಜನ ನೋಡಿದ್ದಾರೆ. 20 ವರ್ಷ ಅವರು MP ಆಗಿದ್ದವರು. 4 ಸರಿ ಕಾಂಗ್ರೆಸ್ ಅಲ್ಲಿ 3 ಸರಿ, ಬಿಜೆಪಿಯಲ್ಲಿ 1 ಸರಿ, 4 ಸರಿ ಗೆದ್ದಿದ್ದಾರೆ. ದೇವೇಗೌಡರು ಇಲ್ಲಿಂದ ಆಯ್ಕೆಯಾಗೋದ್ರೆ ತುಮಕೂರು ಜಿಲ್ಲೆಯ ಸಾಮಾನ್ಯ ಮತದಾರ ದೇವೇಗೌಡರನ್ನ ಹೋಗಿ ಸಂದರ್ಶನ ಮಾಡ್ಲಿಕ್ಕಾಗುತ್ತಾ? ಅವರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯನಾ? ಡೆಲ್ಲಿಯಲ್ಲೇ ಹೋಗಿ ಸಾಮಾನ್ಯ ಜನ ಭೇಟಿ ಆಗಿದ್ರು ಪ್ರಧಾನಿ ಮಂತ್ರಿ ಆಗಿದ್ದಾಗ. ನೀವು ಪೇಪರ್ಗಳು ನೋಡ್ತಿದ್ರಿ. ಒಬ್ಬ ಪೊಲೀಸ್ ಪೆದೆ ಡೆಲ್ಲಿಗೆ ಹೋಗಿ ಅವ್ರದ್ದು ಯಾವುದೋ ಒಂದು ಟ್ರಾನ್ಸ್ಫರ್ ವಿಚಾರಕ್ಕೆ ಹೋದಾಗ ಪ್ರಧಾನಮಂತ್ರಿಯವರೇ ಅವ್ರಿಗೆ ಅನುಕೂಲ ಮಾಡಿಕೊಟ್ರು. ಸಾಮಾನ್ಯ ಪೆದೆ, ಸಾಮಾನ್ಯ ಜನರು ನೋಡಕ್ಕೆ ಏನಾದರೂ ಅವಕಾಶ ಇದೆ ಅಂದರೆ ಬಸವರಾಜ್ ಮನೆಗಲ್ಲ, ದೇವೇಗೌಡರನ್ನ ನೇರವಾಗಿ ಹೋಗಿ ನೋಡ್ಬೋದು. ಅವ್ರ ಸಭೆಗಳಲ್ಲಿ ಬಂದು ಯಾರೇ ಬಂದ್ರು ಮಾತಾಡ್ತಾರೆ. ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವ್ರ ಗನ್ಮನ್ಗಳೇ ಬಿಡಲ್ಲ ಅನ್ನೋ ಆಪಾದನೆ ಇಲ್ಲ. ಅಂದ್ರೆ ಗನ್ಮ್ಯಾನ್ಗಳು ಯಾಕೆ ಬಿಡಲ್ಲ ಅಂದ್ರೆ ವಯಸ್ಸಾಗಿದೆ, ಈ ಇಳಿ ವಯಸ್ಸಲ್ಲಿ ತಳ್ಳುತ್ತಾರೆ ಅಂತ ಮಾತಾಡ್ತಾರೆ. ಗನ್ಮ್ಯಾನ್ಗಳು ಯಾರು ಏನು ಯಾವತ್ತು ಯಾರನ್ನು ಪಬ್ಲಿಕ್ ತಡೆ ಹಿಡಿದಿಲ್ಲ. ಇಳಿ ವಯಸ್ಸಲ್ಲಿ ದೇವೇಗೌಡರಿಗೆ ರಾಜಕಾರಣ ಅಗತ್ಯತೆ ಇತ್ತ? ಯಾಕೆ? ಅವರು ಮಾಜಿ ಪ್ರಧಾನ ಮಂತ್ರಿ ರೀ, ಅವರು ಇರಬೇಕು ಅಂತ ಹಿರಿಯರು ನಮ್ಮ ಜೊತೆಲಿದ್ರೆ, ಪಾರ್ಲಿಮೆಂಟ್ ಮೆಂಬರ್ ಆದ್ರೆ ಅನುಭವದ ಮೇಲೆ ಕೆಲಸ ಮಾಡ್ತಾರೆ. 2 ಪಾದಗಳ ಮೇಲೆ ತನ್ನ ನಿಯಂತ್ರಣ ಇಟ್ಕೊಳಕ್ ಆಗದೆ ಇರತಕ್ಕಂಥ ದೇವೇಗೌಡರು ತುಮಕೂರು ಜಿಲ್ಲೆ ರಾಜಕಾರಣ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅವರು 2 ಗಂಟೆ ಭಾಷಣ ಮಾಡ್ತಾರೆ, ನೀವು ನೋಡಿದ್ದೀರಾ? ಯಾರಾದ್ರೂ ಹುಡುಗನೂ ಮಾಡೋಕ್ಕಾಗಲ್ಲ ಆ ತರ ಭಾಷಣ ಮಾಡ್ತಾರೆ ಅವರು. ಪ್ರತಿಯೊಂದು ವಿಚಾರಗಳನ್ನ ಅವ್ರ ಅನುಭವಗಳನ್ನ ನಾವು ಹಂಚ್ಕೊಂತಾರೆ 2 ಗಂಟೆ. ಅಲ್ಲ, ದೇವೇಗೌಡ ಅನುಭವ ಈಗ ಈ ಇಳಿ ವಯಸ್ಸಲ್ಲಿ ಅವ್ರಿಗೆ ದೇಹ ಸ್ಪಂದನೆ ಮಾಡ್ತಾ ಇಲ್ಲ, ಶಕ್ತಿ ಇದೆ, ಅವ್ರಿಗೆ ಶಕ್ತಿ ಇದೆ. ದಯವಿಟ್ಟು ಹಂಗನ್ಕಬೇಡಿ. ಗೋವಿಂದರಾಜುಗೆ ತುಮಕೂರು ನಗರದ ನೀರಿನ ಬವಣೆ ಗೊತ್ತಿಲ್ವಾ? ಗೊತ್ತಿದೆ, ಇಲ್ಲ ಅಂತ ಯಾರು ಹೇಳಿದ್ರು? ಇಲ್ಲಿ ನೀರಿಗಾಗಿ ಹಾಹಾಕಾರ ಇತ್ತಾ ಇಲ್ವಾ? ಈಗಲೂ ಇದೆ ಇದೆ. ಆ ನೀರನ್ನ ಬಗೆಹರಿಸಬೇಕು ಅಂತ ಗೋವಿಂದರಾಜರು ಟ್ಯಾಂಕರ್ಗಳನ್ನ ಇಟ್ಟು ತನ್ನ ಗೆಳೆಯರ ಬಳಗದಿಂದ ನೀರನ್ನ ನಗರದ ಜನರಿಗೆ ಸರಬರಾಜು ಮಾಡ್ತಿದ್ರು. ಹೌದಾ? ಸತ್ಯ. ಹಾಗಾಗಿ ತುಮಕೂರು ನಗರಕ್ಕೆ ಕುಡಿಯುವ ನೀರನ್ನ ಬಿಡೋ ವಿಚಾರದಲ್ಲಿ ದೇವೇಗೌಡರ ಕುಟುಂಬ ಹಸ್ತಕ್ಷೇಪ ಮಾಡಿ ನೀರು ಬಿಡಬಾರದು ಅಂತೇಳಿ ತೊಂದರೆ ಕೊಟ್ಟಿತ್ತು, ನಾಲೆಯನ್ನ ಒಡೆದು ಹಾಕಿತ್ತು ಅನ್ನೋ ಆಪಾದನೆ ಈಗಲೂ ಇದೆ. ಹಿಂದೆ ಮಾಡಿದ್ದು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನ ವಿರೋಧ ಪಕ್ಷಗಳು ಪ್ರದರ್ಶನ ಮಾಡ್ತವೆ, ಅದನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂತ ಇದೆ. ಹೌದಾ ಅಲ್ವಾ? ನೋಡಿ, ಅವೆಲ್ಲ ಸುಳ್ಳು. ಇವರೇ ಒಡೆದಾಕಿದ್ರು ನಾಲೆ ನೀರನ್ನ ಕೊಡಬಾರ್ದು ತುಮಕೂರು ಜಿಲ್ಲೆಗೆ ಅಂತೇಳಿ ಯಾವುದೇ ಪುರಾವೆಗಳು, ಯಾವುದೇ ದಾಖಲಾತಿ ಇಲ್ಲ, ಯಾರ ಹತ್ರನೂ ಇಲ್ಲ. ಸುಮ್ಮನೆ ಹೇಳ್ತಾರೆ ಬಿಜೆಪಿಯವರು. ಇವರು ಚಾನಲ್ನ ಒಡೆದಾಕ್ಬಿಟ್ರು, ನೀರು ಬಿಡ್ದಂಗೆ ನೋಡ್ಕೊಂಡ್ರು. ರೀ, ಗೊರೂರು ಡ್ಯಾಮ್ ಎಲ್ಲಿದೆ ರೀ? ಹಾಸನದಲ್ಲೇನ್ರಿ? ಅಲ್ಲಿಂದ ಹೇಮಾವತಿ ನೀರು ತುಮಕೂರು ಯಾರ್ರೀ ಬಿಟ್ಟವರು? ಯಾರ್ರೀ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿದವರು? ತುಮಕೂರು ನೀರು ಇತ್ತೇನ್ರಿ? ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಆ ಚಾನಲ್ಗೆ ಆ ನೀರನ್ನು ಬಿಟ್ಟಿದ್ದಾರೆ ತುಮಕೂರು ಜಿಲ್ಲೆಗೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಗೋವಿಂದರಾಜ್ ಅವರು
ದೇವೇಗೌಡರ ಮೇಲಿನ ಕುರುಡು ಪ್ರೇಮಕ್ಕೆ ಮಾತಾಡೋದಲ್ಲ. ಸನ್ಮಾನ್ಯ ಶ್ರೀಯುತ ದಿವಂಗತ ವೈಕೆ ರಾಮಯ್ಯನವರು ರಾಷ್ಟ್ರೀಯ ಹೆದ್ದಾರಿಗೆ ತಡೆಗೋಡೆಯನ್ನು ನಿರ್ಮಿಸಿ ನಡು ರಸ್ತೆಯಲ್ಲಿ ಉಪವಾಸ ಮಾಡಿದ್ದಾರೆ. ಬಂದಂತ ಕಾರ್ಯಕರ್ತರಿಗೆ, ಪ್ರತಿಭಟನಾ ನಿರತರಿಗೆ ನಡು ರಸ್ತೆಯಲ್ಲಿ ಒಲೆಯನ್ನ ಹಾಕಿ ಅಡಿಗೆ ಮಾಡಿ ಬಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಅವರ ನಿರಂತರ ಪ್ರತಿಭಟನೆ ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ಆಗಮಿಸ್ಲಿಕ್ಕೆ ಕಾರಣ ಅಂತ. ಸತ್ಯ ಇಲ್ಲ ಅಂತ ನಾನು ಹೇಳಲಿಲ್ಲ. ಅದೆಲ್ಲ ಈ ನಾಳೆಯ ರೂವಾರಿ ಟಿ ಸುಬ್ರಹ್ಮಣ್ಯ ಅವರು ಸರ್, ಅದು ಸತ್ಯ. ಅದು ಅವ್ರು ಹೋರಾಟದಲ್ಲಿ ತಂದಂತವ್ರು ವೈಕೆರಾಮಯ್ಯ ಅವರು. ಆದ್ರೆ ಸಹಕಾರ ದೇವೇಗೌಡರಿದಿತ್ತು. ಅಂದ್ರೆ ನೀರಿನ ಶಾಪ ದೇವೇಗೌಡರು ಸೋಲಿಕ್ಕೆ ಕಾರಣ ಆಗಲ್ಲ. ಯಾಕಾಗತ್ತೆ? ಕೊಟ್ಟವರೇ ದೇವೇಗೌಡರು ನೀರು ತುಮಕೂರು ಜಿಲ್ಲೆಗೆ. ಇಳಿ ವಯಸ್ಸಲ್ಲಿ ದೇವೇಗೌಡರು ಸೋತ್ರೆ ಅದಕ್ಕೆ ತಾವು ಕೂಡ ಹೊಣೆಗಾರರು ಅಂತ ಹೇಳ್ತೀನಿ. ಹೌದು, ನಾವೆಲ್ಲರೂ ಹೊಣೆಗಾರರೇ. 8 ಜನ ನಾವು ಶಾಸಕರು. ನಾವು ಗೆದ್ದಿರೋರಿದ್ದೀವಿ, ಸೋತಿರೋರಿದ್ದೀವಿ. ನಾವೆಲ್ಲರೂ ಹೊಣೆಗಾರರೇ. ಅವ್ರೇನಾದ್ರು ಸೋತ್ರೆ ನಾವೆಲ್ಲ ಹೊಣೆಗಾರರೇ. ಆಯ್ಕೆ ಆದ್ರೆ ಮುಂಬರುವ ಚುನಾವಣೆಯಲ್ಲಿ ಗೋವಿಂದರಾಜು ಅವರಿಗೆ ತುಮಕೂರು ನಗರದ ಶಾಸಕ ಸ್ಥಾನದ ಟಿಕೆಟ್ ಸಿಗಲ್ಲ ಜನತಾದಳದಿಂದ ಅಂತ ಹೇಳ್ತಾರೆ. ಇರ್ಲಿ, ಅದು ಆಮೇಲೆ ತೀರ್ಮಾನ. ಇನ್ನೂ ಅಸೆಂಬ್ಲಿ ಚುನಾವಣೆ ತುಂಬಾ ದೂರ ಇದೆ. ಆದ್ರೆ ಈ ಬಾರಿ ಚುನಾವಣೆಯ ಪ್ರಚಾರದಲ್ಲಿ ಗೋವಿಂದರಾಜು ಅವರ ಪಾತ್ರ ಎಷ್ಟಿರುತ್ತೆ? ಶೇಕಡವಾರು 100 ಇರುತ್ತೆ. 100 ಕೇವಲ ಮಾತಲ್ಲ. ನಾನೇನು 55,000 ವೋಟ್ ತಗೊಂಡಿದ್ದೆ, ಅದಕ್ಕಿಂತ ಹೆಚ್ಚಿನದಾಗಿ ಈ ಸರಿ ಮತವನ್ನು ಹಾಕಿಸ್ಬೇಕು. ಜೊತೆಯಲ್ಲಿ ಇನ್ನೊಂದು ಕೈಗೂಡಿದೆ. ಈಗ ಕಾಂಗ್ರೆಸ್ ಜೊತೆ ನಾವು ಜೊತೆಯಲ್ಲಿದ್ದೀವಿ. ಅವರು 50,000 ವೋಟ್ ತಗೊಂಡಿದ್ರು, ನಾನು 55,000 ವೋಟ್ ತಗೊಂಡಿದ್ದು. ಸುಮಾರು 1 ಲಕ್ಷ ಮೇಲೆ ನಮ್ಮ ಟಾರ್ಗೆಟ್ ಇದೆ ತುಮಕೂರು ನಗರದ್ದು. 100% ಮತದಾರರು ರೆಡಿ ಇದ್ದಾರೆ. ಮತದಾರರನ್ನ ನೀವು ಅರ್ಥ ಮಾಡಿ. ಜಿಲ್ಲಾ ಮತದಾರರಿಗೆ ಮೋಸ ಮಾಡಿಲ್ವಾ? ಹೆಂಗೆ ಮಾಡಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ದೇವೇಗೌಡರನ್ನ ಜೆಡಿಎಸ್ ಬೆಂಬಲಿಸೋದು ಎಷ್ಟು ಮಟ್ಟಿಗೆ ಸರಿ? ದೇವೇಗೌಡರು ಯಾವಾಗ ನೀರು ಬಿಡಲ್ಲ ಅಂತ ನಿಮ್ಗೆ ಹೇಳಿದ್ದಾರೆ? ಯಾವ್ದನ ಪತ್ರಿಕೆಯಲ್ಲಿದೆಯಾ? ಅದು ಬಿಜೆಪಿಯವರು ಹೇಳಿರೋದು. ಏನೋ ದೊಡ್ಡ ಇಶ್ಯೂ ಮಾಡ್ತಾವ್ರೆ. ಅವರು ಅವರ ಕಾರ್ಯಕ್ರಮದ ಬಗ್ಗೆ ಓಟ್ ಕೇಳ್ತಾ ಇಲ್ಲ. ಸುಮ್ಮನೆ ಯಾವುದೋ ಒಂದು ನೆವ ಒಡ್ಡಿ ನೀರಿನ ವಿಚಾರ ತಗೊಂಡು, ನೀರಿನ ವಿಚಾರದಲ್ಲಿ ದೇವೇಗೌಡರು ಯಾವುದೇ ತರ ಅಕ್ಸಪೇಷ ಯಾವುದೇ ಇದು ಮಾಡಿಲ್ಲ, ತೊಂದರೆ ಮಾಡಿಲ್ಲ ನೀರಿಂದು. ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ತಮ್ಮ ಪಕ್ಷದ ಜಿಟಿ ದೇವೇಗೌಡರು ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ಸರ್, ಆ ಜಿಲ್ಲೆಯಲ್ಲಿ ಎಲ್ಲ ಸರೋಗಿದೆ. ಸುಮ್ಮನೆ ಅವ್ರು ಏನೋ ಆ ಕಾರ್ಯಕ್ರಮದಲ್ಲಿ ಬೇರೆಯವ್ರು ಯಾರೋ ಬಿಜೆಪಿ ಅವ್ರು ಬಂದಲ್ಲಿ ಗಲಾಟೆ ಮಾಡೋರು. ಅಲ್ಲಿ ಈಗ ಅಲ್ಲಿ 1 ನಿಮಿಷ, ಜಿಟಿ ದೇವೇಗೌಡರದು ಆ ಸಭೆಯಲ್ಲಿ ಯಾರೋ ಬಿಜೆಪಿ ಅವರು ಬಂದು ಅಲ್ಲಿ ಗಲಾಟೆ ಮಾಡಿರೋದು. ಇದು ನಿಮಗೆ ಮಾಹಿತಿ ಬರುತ್ತೆ. ಈ ಕ್ಷೇತ್ರದಲ್ಲಿ ಜೆಡಿಎಸ್ ಹಣದ ಹೊಳೆ ಹರಿಸುತ್ತೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ ಸರ್. ನಮ್ಗೆ ಇದ್ಯಾವುದು ಹಣದ್ದಲ್ಲ. ನಾವು ಕೈ ಮುಕ್ಕೊಂಡು ಹೋಗೋ ಜನ. ನಮ್ದು ಯಾವುದು ಹಣದ್ದೇನಿಲ್ಲ. ಬಿಜೆಪಿ ಹರಿಸ್ತಾವ್ರೆ, ನಿಮಗೆ ಗೊತ್ತಿದೆ. ಹಿಂದೆ ಚುನಾವಣೆಗಳು ಬಿಜೆಪಿ ಅವರು ಯಾಕೆ ಮಾಡಿದ್ದಾರೆ? ನಗರದ ಮತದಾರರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಣದ ಆಮಿಷ ತೋರಿಸಿದ್ದೆ ದೇವೇಗೌಡರ ಪಕ್ಷ ಅಂತ, ಗೋವಿಂದರಾಜು ಅಂತ. ಎಲ್ಲ ಸುಳ್ಳು. ಹಣದ ಆಮಿಷ ಏನು ತೋರಿಸಿರ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ನಾವೆಲ್ಲ ಕೊಟ್ಟಿದ್ರೆ ನಾವು ಗೆದ್ದು ಬಿಡ್ತಿದ್ದೋ. ಹಣದ ಹೊಳೆಯಲ್ಲಿ ಈ ಮತ ಕೊಚ್ಕೊಂಬಂದ್ ಬಿದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ಅದು ತಪ್ಪು ಮಾಹಿತಿ. ನಾವು ಹಿಂದುಳಿದ ವರ್ಗದವರು. ತುಮಕೂರಿನಲ್ಲಿ ಒಂದು ಮಾಹಿತಿ ಇರಲಿ ನಿಮಗೆ. ನೋಡಿ, ನಮ್ಮ JDS ಪಕ್ಷದಲ್ಲಿ ಒಕ್ಕಲಿಗರು ಸಮಾಜ 15,000 OBC 70,000 SC ST 35-40,000 ಮತದಾರರಿದ್ದಾರೆ. ಇಲ್ಲಿ ಜ್ಯೋತಿ ಗಣೇಶ್ ಅವರು ಒಂದು ಮೇಲ್ವರ್ಗದ ಸಮಾಜದವರು, ರಫೀಕ್ ಅಹಮದ್ ಅವರು ಒಬ್ಬ ಮುಸ್ಲಿಂ ಸಮಾಜದಿಂದ ನಿಂತವರು. 3 ಜನ ಒಂದೊಂದು ಸಮಾಜದಲ್ಲಿ ನಿಂತವರು. ಇಡೀ ನಮ್ಮ ಸಮಾಜ ಏನಿದೆ, ಹಿಂದುಳಿದ ವರ್ಗ ಇರ್ಬೋದು, ಒಕ್ಕಲಿಗರ ಸಮಾಜ ಇರ್ಬೋದು, ಜೊತೆಯಲ್ಲಿ ಸ್ವಲ್ಪ ಲಿಂಗಾಯತರ ಸಮಾಜನೂ ನಮ್ಗೆ ಹಾಕಿದ್ದಾರೆ. 5-10% ನಮಗೆ ನನಗೆ ವೋಟ್ ಬಿದ್ದಿದೆ. ಇಲ್ಲ ಅಂದಿದ್ರೆ 55,000 ನಾವು ರೀಚ್ ಆಗಕ್ಕೆ ಆಗ್ತಿರ್ಲಿಲ್ಲ. ಮತ ಆಗಿ ಬಿದ್ದಿದೆ ವಿನಃ ನಾವು ಎಲ್ಲರ ಮನೆಗೆ ಹೋಗಿ ಮತವನ್ನು ಕೇಳಿದ್ದೀವಿ. ಅವರು ಆಶೀರ್ವಾದ ಮಾಡಿ ನಮ್ಗೆ ಮತ ಹಾಕಿದ್ದಾರೆ. ದುಡ್ಡಿನ ಹೊಳೆ ಹಚ್ಚಿಲ್ಲ, ನಾವು ದುಡ್ಡು ಕೊಟ್ಟಿಲ್ಲ, ಖಂಡಿತ ಇಲ್ಲ. ಅದು ಸುಳ್ಳು ಮಾಹಿತಿ. ಅದಕ್ಕೆ ಪೂರಕವಾದ ದಾಖಲೆಗಳನ್ನ ವಿರೋಧ ಪಕ್ಷಗಳು ಅವಾಗಲೇ ಬಿಡುಗಡೆ ಮಾಡಿತ್ತು. ಅವ್ನು ಹಿಂದೆ ಹಾಕೊಂಡಿದ್ದ ಹಣ್ಣು ಬಿಲ್ಸಲ್ಲಿ ಆಣೆ ಪಾಣೆ, ಈ ಎಣೆ ಆ ಪಾಣೆ ಅಂತ. ಕೊನೆಗೆ ಏನ್ ಮಾಡಿದ್ರು ಬಿಜೆಪಿಯವರು? 3 ದಿವಸ ಇದ್ದಂಗೆ ಧರ್ಮಸ್ಥಳದ ಫೋಟೋ ಇಟ್ಕೊಂಡು ಮನೆಗೆ ದುಡ್ಡು ಹಂಚಿದ್ರು. ದುಡ್ಡು ಹಂಚಿ 3 ದಿವಸದಲ್ಲಿ ಅವ್ರು ಚುನಾವಣೆ ಮಾಡಿಕೊಂಡು
ದುಡ್ಡಿನಲ್ಲಿ ಗೆದ್ದವರು ಜ್ಯೋತಿ. ಹಾಗಾದ್ರೆ ಗೋವಿಂದರಾಜು ದುಡ್ಡು ಹಂಚಿಲ್ಲ ಅಂತೇಳಿ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ತಾರ? ಅಲ್ಲೇ ಸತ್ಯ ರೀ, ನಾವೇ ಹಂಚ್ಬೇಕು. ನಾವು ಮತದಾರರ ಹತ್ರ ನಾವು ಕೈ ಮುಕ್ಕೊಂಡು ಕೇಳ್ಕೊಂಡ್ ಬಂದಿರೋ ಮತ ಅದು. ದುಡ್ಡಿಲ್ಲ ನಮ್ಮಲ್ಲಿ. JDS ಅಲ್ಲಿ ದುಡ್ಡಿದ್ರೆ 8-8 ಗೆದ್ಬಿಡ್ತಿದ್ದ ನಾವು. ಹಾಗಾದ್ರೆ ಗೋವಿಂದರಾಜ್ ಅವ್ರ ಹತ್ರ ಹಣ ಇಲ್ಲ? ಖಂಡಿತ ಇಲ್ಲ. ಎಲ್ಲಿದೆ? ಮುಂದಿನ ಚುನಾವಣೆಯಲ್ಲಿ ಗೋವಿಂದರಾಜ್ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ನಿಲ್ತಾ ಇಲ್ಲ ಚುನಾವಣೆ. ಮತದಾರರಿದ್ದಾರೆ, ಇದು ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಣ ಇಲ್ಲ, ಮತದಾರರಿದ್ದಾರೆ. ಗೋವಿಂದರಾಜು ಪುರುಷ ಮತದಾರರನ್ನ ತಿರಸ್ಕಾರ ಮಾಡಿ ಮಹಿಳಾ ಮತದಾರರ ಕಡೆ ಮಾತ್ರ ಮನಸೋಲ್ತಾರೆ ಅಂತ ಹೇಳ್ತಾರೆ. ಈ ಸ್ವಾಮಿ, ನಿಮ್ಗೆಲ್ಲ ಮಾಹಿತಿ ಇದೆ. 55,000 ಮತದಾರರಂದ್ರೆ ಬರೇ ಲೇಡೀಸ್ ಹಾಕವ್ರ? ಮಹಿಳಾ ಮತದಾರರಿಗೆ ಕೊಡೋ ಆದ್ಯತೆಯನ್ನ ಗೋವಿಂದರಾಜು ಪುರುಷರಿಗೆ ಕೊಡಲ್ಲ ಅಂತ ಆಪಾದನೆಯನ್ನ ನಗರದ ನಿಮ್ಗೆಲ್ಲ ಗೊತ್ತಿದೆ. ಇದು ನನ್ನ ಪ್ರಶ್ನೆ ಅಲ್ಲ, ಅದೆಲ್ಲ ಸುಳ್ಳು. ಬೇರೆ ಯಾರೋ ನಿಮ್ಗೆ ಈ BJP ಸುಮ್ನೆ ಎಲ್ಲ ನಿಮ್ಗೆ ಹಿಂಗೆ ಇಕ್ತಾರೆ. ಅದನ್ನ ನೀವು ನಮ್ಗೆ ಹಾಕಿ ಉಚ್ಚಿಸ್ತೀರಾ? ದೇವೇಗೌಡರ ಕುಟುಂಬ ಕಣ್ಣೀರಲ್ಲಿ ರಾಜಕಾರಣ ಮಾಡುತ್ತೆ, ಚುನಾವಣೆ ನಂತರ ಎಲ್ಲವನ್ನು ತಿರಸ್ಕಾರ ಮಾಡುತ್ತೆ ಅಂತ ಹೇಳ್ತಾರೆ. ಸರ್, ಈಗ ನೀವು ಇದನ್ನ ಹೇಳ್ಬೇಕಾಗಿರೋದು ಬಸವರಾಜ್ಗೆ. ಯಾಕೆಂದ್ರೆ 4 ಸಾರಿ ಅವ್ರ MP, ಇದು ಗಮನದಲ್ಲಿರ್ಲಿ. 4 ಸಾರಿ ಅವ್ರ ಕೊಡುಗೆ ಏನಿದೆ ನಗರಕ್ಕೆ. ಕೇಳಿ ಕಣ್ಣೀರ್ ಹಾಕಲ್ಲ. ಅವ್ರು ಇವರು ಎಲ್ಲ ಹಾಕ್ತಾವ್ರೆ. ನಿಮ್ಗೆಲ್ಲ ನೋಡಿದ್ರ ಕಣ್ಣೀರ್ ಹಾಕಿರೋದು ಇಲ್ಲಿ ತುಮಕೂರಲ್ಲಿ? ಅಂದ್ರೆ ದೇವೇಗೌಡರಾಗ್ಲಿ ಅವ್ರ ಕುಟುಂಬ ಆಗ್ಲಿ ಯಾವತ್ತು ಕಣ್ಣೀರ್ ಹಾಕಿಲ್ವ ವೇದಿಕೆಗಳಲ್ಲಿ? ಭಾವುಕರಾಗಿ ಹಾಕಿರ್ತಾರ್ರಿ, ಕೆಲವು ವಿಚಾರಗಳ ಮೇಲೆ ಹಾಕಿರ್ತಾರೆ. ಇವ್ರಂಗೆ ಬರೇ ಕೆಟ್ಟದ್ದನ್ನೇ ಯೋಚನೆ ಮಾಡಲ್ಲ. ಕೆಟ್ಟದನ್ನ ಯೋಚನೆ ಮಾಡೋನಲ್ಲಿ ಕಣ್ಣೀರು ಬರೋದಿಲ್ಲ. ಕೆಟ್ಟದನ್ನ ತುಂಬಾ ಪ್ಲಾನ್ ಆಗಿ ನಡ್ಸ್ಕೊಂಡ್ ಬರ್ತಾರೆ. ಭಾವುಕರಾಗರು ಕೆಲವು ಸಂದರ್ಭಗಳು, ಕೆಲವು ಯಾರೋ ಒಂದು ಕಷ್ಟದಲ್ಲಿದ್ದಾಗ ಭಾವುಕರಾಗಿ ಹತ್ತಿರಬಹುದು. ನಿಮ್ಮ ಮುಖ್ಯಮಂತ್ರಿಗಳಿಗೆ ಅಷ್ಟು ಚಿಕ್ಕ ವಯಸ್ಸಿನ ಮಗನನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ಲಿಕ್ಕೆ ಬೇಕಿತ್ತ, ಅಗತ್ಯತೆ ಇತ್ತ? ಜನ ಅಪೇಕ್ಷೆ ಪಟ್ರು. ಮಂಡ್ಯದಲ್ಲಿ ಯಾರು ಕೂಡ ಜಾತ್ಯತೀತ ಜನತಾದಳದ ಮುಖಂಡರಿರ್ಲಿಲ್ವಾ? ನಿಲ್ಲಿಕ್ಕೆ ಸಮರ್ಥರಿರ್ಲಿಲ್ವಾ? ಸ್ವಾಮಿ, ಈಗ ನಮ್ಮಲ್ಲಿ 7 ಜನ ಅಲ್ಲಿ MLAಗಳು ಗೆದ್ದಿದ್ದಾರೆ. ಒಂದು, ಈ ಎಲ್ಲ MLAಗಳು ಏನ್ ಮಾಡಿದ್ರು, ಇವರು ಕುಮಾರಸ್ವಾಮಿನ ಕೇಳ್ಕೊಂಡು ತಗೊಂಡೋಗಿ ನಿಲ್ಸ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬದ ಕುಡಿಯನ್ನ ಬೆಳೆಸಲಿಕ್ಕೆ ಬೆಳೆಸುವ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಲಕ್ಷ್ಮಿ ಅಶ್ವಿನ್ ಗೌಡ ಅಂತಕ್ಕಂತ ನಿವೃತ್ತ IAS IRS ಅಧಿಕಾರಿಯನ್ನ ನಮ್ಮ ಕಾರ್ಯಕರ್ತೆ ಮಾಡಿದ್ರು. ಇಲ್ಲ 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 ನಿರ್ನಾಮ ಮಾಡಿದ್ರು. ಆತರ ಅನ್ಕೊಂಬೇಡಿ. ರಾಜಕೀಯವಾಗಿ ಬೆಳೆಸ್ತೀನಿ ಅಂತ ಹೇಳಿ ಅದನ್ನ ನಿವೃತ್ತಿ ಕೊಡಿಸಿ ಕರ್ಕೊಂಬಂದು ರಾಜಕೀಯವಾಗಿ ದಮನ ಮಾಡಿದ್ರು. ಈ ಬಾರಿಯ ಚುನಾವಣೆಯಲ್ಲಿ ಆ ಮಹಿಳೆ, ನೊಂದಂತ ಮಹಿಳೆ ಚುನಾವಣಾ ಪ್ರಚಾರದಲ್ಲಿ ಯಾಕೆ ಭಾಗಿಯಾಗ್ತಿಲ್ಲ? ಖಂಡಿತ ಇಲ್ಲ. ನೀವ್ಯಾಕೆ ಅದ್ರ ಬಗ್ಗೆ ನೀವು ಅಷ್ಟೊಂದು ಇದು ಮಾಡ್ಕೊಳ್ತಾ ಇದ್ದೀರಾ? ಆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ನಿಖಿಲ್ ಗೌಡ್ರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪರವಾಗಿ ಕುರುಡು ಪ್ರೇಮ ಇಟ್ಕೊಂಡು ಈ ರೀತಿ ಮಾತಾಡ್ತಾ ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಇದು ನಮಗಿರೋ ಮಾಹಿತಿ. ನಿಮ್ಗೆ ಯಾವ ರೀತಿ ಮಾಹಿತಿ ಇದೆಯೋ ಗೊತ್ತಿಲ್ಲ. ಕುರುಡು ಪ್ರೇಮ ಬರಲ್ಲ ಇಲ್ಲಿ. ಜನರ ಒಂದು ಮಧ್ಯದಲ್ಲಿ ಇದ್ದಾಗ ಕುರುಡು ಪ್ರೇಮ ಬರಲ್ಲ. ನಾನು ನೇರವಾಗಿ ಗೋವಿಂದರಾಜ್ಗೆ ಸ್ವಸಾಮರ್ಥ್ಯ ಇಲ್ಲ, ಯಾವ್ದಾರ ಒಂದು ಪಕ್ಷದ ಊರುಗೋಲ್ಬೇಕು, ಅದಕ್ಕಾಗಿ ಜನತಾದಳನ ಬಳಸ್ಕೊಳ್ತಾ ಇದ್ದಾರೆ. ಸ್ವಾಮಿ, ನನಗೆ 2 ಸರಿ B ಫಾರಂ ಕೊಟ್ಟವ್ರಿ. ನೀವ್ ಯಾಕೆ ನನ್ಗೆ ಇಂಡಿಪೆಂಡೆಂಟ್ ಹೋಗಕ್ಕೆ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಾ? ನಾನು ನನ್ನ ಪಕ್ಷದಲ್ಲಿ ದುಡಿತಾ ಇದ್ದೀನಿ. ನನ್ನ ಪಕ್ಷವನ್ನ ಭದ್ರ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ. ಪಕ್ಷನ ಬಳಸ್ಕೊಂಡಿದ್ದೆ, ಪಕ್ಷಕ್ಕೋಸ್ಕರ ಗೋವಿಂದರಾಜ್ ಕೊಡುಗೆ ಏನು? ಪಕ್ಷಕ್ಕೋಸ್ಕರ ನಾವು, ನಮಗೋಸ್ಕರ ಅಂತಲ್ಲ, ಪಕ್ಷಕ್ಕೋಸ್ಕರ ದುಡಿತೀವಿ ನಾವು. ನಗರದ ಮೂಲ ಜನತಾದಳದ ಮುಖಂಡರ ಕಾರ್ಯಕರ್ತರನ್ನ ಗೋವಿಂದರಾಜು ಯಾಕೆ ದೂರ ಇಟ್ಟಿದ್ದಾರೆ? ಖಂಡಿತ ಇಲ್ಲ. ನಾವೆಲ್ಲ ಜೊತೆಗಿದ್ದೀವಿ. ಮುಖಂಡ್ರಿಲ್ದಿದ್ರೆ ನಾವು 55,000 ಓಟ್ ತಗೊಳಕ್ ಆಗ್ತಿತ್ತೇನ್ರಿ? ನಾನು ಅವಕಾಶ ರಾಜಕಾರಣಿ ಅಲ್ಲ. ನಾನು ಸ್ವಲ್ಪ ನೇರವಾಗಿ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಕೆಲಸ ಮಾಡೋನು. ಚುನಾವಣೆ ನಂತರ ಗೋವಿಂದರಾಜು ತುಮಕೂರು ನಗರದ ನಾಗರಿಕರಿಂದ ಯಾಕೆ ಅಂತರ ಕಾಪಾಡ್ಕೊಂಡ್ರು? ಯಾರು ಹೇಳಿದ್ ನಿಮಗೆ? ಸೋಲು ಗೆಲುವನ್ನ ಸಮಾನವಾಗಿ ಯಾಕೆ ಸ್ವೀಕಾರ ಮಾಡಲಿಲ್ಲ? ಮಾಡಿದೀವಲ್ಲ, ಸೋತಿದೀವಿ ಅಂತಾನೆ ನಾವೇ ನೇರವಾಗಿ ಹೇಳ್ತಾ ಇದ್ದೀವಲ್ಲ. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡಿ ತಮಗೆ 55,000 ಮತ ಕೊಟ್ಟಂತ ಮತದಾರರ ಕಷ್ಟ ಸುಖಗಳಿಗೆ ಯಾಕೆ ಸ್ಪಂದಿಸ್ತಾ ಇಲ್ಲ ಗೋವಿಂದರಾಜ್? ನಾವು ಜೊತೆಯಲ್ಲೇ ಇದ್ದೀವಲ್ರಿ. ಈಗ ನೀರಿನ ಟ್ಯಾಂಕರ್ ನೀವೇ ಹೇಳಿದ್ರಿ, ನಮ್ ನಡೀತಾನೆ ಇದೆ. ನೀರಿನ ಟ್ಯಾಂಕರ್ ಓಡಾಡ್ತಾ ಇದೆ. ನಿಲ್ಸಿದ್ರು ಗೋವಿಂದರಾಜ್? ಖಂಡಿತ ಇಲ್ಲ. ಒಂದು ದಿವಸನೂ ನಿಲ್ಸಿಲ್ಲ. 2 ತಿಂಗಳು ನೀರು ಬಿಟ್ಟಿರಲ್ಲ. ಖಂಡಿತ ಇಲ್ಲ. ನೋ, ನನ್ನ ಎಲೆಕ್ಟ್ರಿಸಿಟಿ ಬಿಲ್ ನೋಡಿ. ಟ್ಯಾಂಕರ್ ಬೋರ್ವೆಲ್ ಆನ್ ಆದ್ರೆ ತಾನೇ ಎಲೆಕ್ಟ್ರಿಸಿಟಿ ಬಿಲ್ ಓಡೋದು. ಗೋವಿಂದರಾಜು ಒಬ್ಬ ವ್ಯಾಪಾರಸ್ಥ, ಉತ್ತಮವಾದ ರಾಜಕಾರಣಿ ಆಗಲ್ಲ ಅಂತ ಜನರ ಮಾತು. ನೋಡಿ ಸ್ವಾಮಿ, ನಾನು ಇರ್ಬೋದು, ನಾನೊಬ್ಬ ಕೈಗಾರಿಕೆ ಉದ್ಯಮಿ, ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇಲ್ಲ ಅನ್ನಲ್ಲ. ವ್ಯಾಪಾರಿ ಮನೋಭಾವದಲ್ಲಿ ಯಾಕೆ ನೋಡ್ತಾರೆ? ಖಂಡಿತ ಆ ಥರ ವ್ಯಕ್ತಿ ಅಲ್ಲ. ನಾನು ಆ ಥರ ಅಲ್ಲ. ನಾನು ಸಾರ್ವಜನಿಕರ ಬದುಕಿನಲ್ಲಿ
ಬರುವಂಥ ವ್ಯಕ್ತಿ. ಅವರ ಜೊತೆಯಲ್ಲಿ ಸ್ಪಂದನೆ ಮಾಡಿಕೊಂಡು ಅವರ ಕಷ್ಟ ಸುಖಕ್ಕೆ ಭಾಗಿಯಾಗಿ ರೀ, ನಾವು ಜನಕ್ಕೆ ನೀರು ಕೊಡಬೇಕಾದ್ರೆ ನಾವು ಯಾರ ಹತ್ರ ನಾವು ₹1 ಹಣ ತಗೊಂಡಿದ್ದೀವೇನ್ರಿ? ನಾವು ಜನದ ಪರವಾಗಿರೋರು. ಕೊನೆಯ ಪ್ರಶ್ನೆ, ಗೋವಿಂದರಾಜು ದೇವೇಗೌಡರ ಗೆಲುವಿಗೆ ಶ್ರಮಿಸ್ತಾರಾ ಇಲ್ವಾ? 100% ನಮ್ಮ ಶ್ರಮೆ ಇರುತ್ತೆ. ನಾವೆಲ್ಲ ಒಟ್ಟಾಗಿ 8 ಜನ ಶಾಸಕರು, ಗೆದ್ದಿರೋರು ಸೋತಿರೋರು 8 ಜನ ನಾವು ಹೋಗಿ ದೇವೇಗೌಡರನ್ನ ಕರ್ಕೊಂಬಂದಿದ್ದೀವಿ. ಅವರು ಗೆಲ್ಲಿಸೋ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾದ್ರೆ ತುಮಕೂರಲ್ಲಿ ಲೀಡ್ ಕೊಡ್ತಾರೆ ಗೋವಿಂದರಾಜು? 100%, ಅದ್ರಲ್ಲಿ ಡೌಟೇ ಪಡಬೇಡಿ. ಥ್ಯಾಂಕ್ ಯು ಸರ್. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ.